ಮಾರ್ಚ್ 7. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಎಂದಿಗೂ ದೂರವಿಲ್ಲ. ಲೆಸ್ಸಿ ಕೋವ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಲೂಕ ಅಧ್ಯಾಯ 22 ವಚನ 31-34 ಮತ್ತು ವಚನ 54-62 ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಆದರೆ ಅವನು, ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅನ್ನಲು ಆತನು, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯೆನೆಂದು ನೀನು 3 ಸಾರಿ ಹೇಳುವ ತನಕ ಈ ಹೊತ್ತು ಕೋಳಿ ಕೂಗುವುದಿಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು. ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು. ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು. ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನೂ ಕೂತುಕೊಂಡನು. ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ, ಇವನು ಸಹ ಅವನ ಸಂಗಡ ಇದ್ದವನು ಅಂದಳು. ಆದರೆ ಅವನು, ನಾನು ಅವನನ್ನು ಅರಿಯೆನಮ್ಮ ಎಂದು ಹೇಳಿದನು. ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು, ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು, ಅಲ್ಲಪ್ಪ ಅಂದನು. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು, ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. ಆದರೆ ಪೇತ್ರನು, ನೀನು ಹೇಳುವುದೇನೋ ನಾನರಿಯೆನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೆನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಮುಖ್ಯ ವಚನ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು. ಲೂಕ ಅಧ್ಯಾಯ 22 ವಚನ 32. ರಾಜ್ ತನ್ನ ಯೌವನದಲ್ಲಿ ಯೇಸುವನ್ನು ರಕ್ಷಕನಾಗಿ ನಂಬಿದ್ದನು. ಆದರೆ ಶೀಘ್ರದಲ್ಲೇ ಅವನು ನಂಬಿಕೆಯಿಂದ ದೂರ ಸರಿದನು ಮತ್ತು ದೇವರಿಂದ ದೂರವಾದ ಜೀವಿತವನ್ನು ನಡೆಸಿದನು. ನಂತರ ಒಂದು ದಿನ ಅವನು ಯೇಸುವಿನೊಂದಿಗೆ ತನ್ನ ಸಂಬಂಧವನ್ನು ನವೀಕರಿಸಲು ಮತ್ತು ಚರ್ಚಿಗೆ ಹಿಂದಿರುಗಲು ನಿರ್ಧರಿಸಿದನು. ಇಷ್ಟು ವರ್ಷಗಳ ಕಾಲ ಗೈರು ಹಾಜರಾಗಿದ್ದಕ್ಕಾಗಿ ಒಬ್ಬ ಮಹಿಳೆ ಅವನನ್ನು ನಿಂದಿಸಿದಳು. ಈ ಗದರಿಕೆಯು ರಾಜ್ ಅವರ ವರ್ಷಗಳ ಅಲಿಯುವಿಕೆಗಾಗಿ ಅವಮಾನ ಮತ್ತು ಅಪರಾಧದ ಭಾವನೆಯನ್ನು ಹೆಚ್ಚಿಸಿತು. ನಾನು ಭರವಸೆಯನ್ನು ಮೀರಿದ್ದೇನೆಯೇ ಎಂದು ಆಶ್ಚರ್ಯಪಟ್ಟನು. ನಂತರ ಅವನು ಸೀಮೋನ ಪೇತ್ರನನ್ನು ಹೇಗೆ ಮರುಸ್ಥಾಪಿಸಿದನೆಂದು ಅವನು ನೆನಪಿಸಿಕೊಂಡನು. ಪೇತ್ರನು ಯಾವುದೇ ಗದರಿಕೆಯನ್ನು ನಿರೀಕ್ಷಿಸಿದ್ದಿರಲಿ, ಅವನು ಪಡೆದದ್ದು ಕ್ಷಮೆ ಮತ್ತು ಪುನಃಸ್ಥಾಪನೆ ಮಾತ್ರ. ಯೇಸು ಪೇತ್ರನ ನಿರಾಕರಣೆಯನ್ನು ಉಲ್ಲೇಖಿಸಲಿಲ್ಲ, ಆದರೆ ಕ್ರಿಸ್ತನ ಮೇಲಿನ ಪ್ರೀತಿಯನ್ನು ಪುನರುಚ್ಚರಿಸಲು ಮತ್ತು ಅವನ ಅನುಯಾಯಿಗಳನ್ನು ನೋಡಿಕೊಳ್ಳಲು ಅವನಿಗೆ ಅವಕಾಶವನ್ನು ನೀಡಿದರು. ಪೇತ್ರನು ಆತನನ್ನು ನಿರಾಕರಿಸುವ ಮೊದಲು ಯೇಸುವಿನ ಮಾತುಗಳು ನೆರವೇರಿದವು. ನೀವು ಹಿಂತಿರುಗಿದಾಗ ನಿಮ್ಮ ಸಹೋದರರನ್ನು ಬಲಪಡಿಸಿರಿ. ರಾಜ್ ಅದೇ ಕ್ಷಮೆ ಮತ್ತು ಪುನಃಸ್ಥಾಪನೆಗಾಗಿ ದೇವರನ್ನು ಕೇಳಿಕೊಂಡನು ಮತ್ತು ಇಂದು ಅವರು ಯೇಸುವಿನೊಂದಿಗೆ ನಿಕಟವಾಗಿ ನಡೆಯುವುದು ಮಾತ್ರವಲ್ಲದೆ ಚರ್ಚ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಇತರ ಭಕ್ತರನ್ನು ಬೆಂಬಲಿಸುತ್ತಿದ್ದಾರೆ. ನಾವು ದೇವರಿಂದ ಎಷ್ಟೇ ದೂರ ಹೋದರೂ
ಆತನು ನಮ್ಮನ್ನು ಕ್ಷಮಿಸಲು ಮತ್ತು ನಮ್ಮನ್ನು ಮರಳಿ ಸ್ವಾಗತಿಸಲು ಮಾತ್ರವಲ್ಲದೆ ನಮ್ಮನ್ನು ಪುನಃ ಸ್ಥಾಪಿಸಲು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಆದ್ದರಿಂದ ನಾವು ಆತನನ್ನು ಪ್ರೀತಿಸಬಹುದು, ಸೇವೆ ಮಾಡಬಹುದು ಮತ್ತು ಮಹಿಮೆ ಪಡಿಸಬಹುದು. ನಾವು ದೇವರಿಂದ ಎಂದಿಗೂ ದೂರವಿರುವುದಿಲ್ಲ. ಆತನ ಪ್ರೀತಿಯ ತೋಳುಗಳು ವಿಶಾಲವಾಗಿ ತೆರೆದಿರುತ್ತವೆ. ದೇವರ ಕಡೆಗೆ ತಿರುಗುವ ಬಗ್ಗೆ ನೀವು ಯಾವ ಭಯವನ್ನು ಹೊಂದಿರಬಹುದು? ಆತನ ಕ್ಷಮೆಯ ಹೃದಯವನ್ನು ತಿಳಿದುಕೊಳ್ಳುವುದರಿಂದ ಆತನ ಬಳಿಗೆ ಮರಳಲು ಹೇಗೆ ಸಹಾಯ ಮಾಡುತ್ತದೆ? ಪ್ರಾರ್ಥನೆ ಮಾಡೋಣ. ತಂದೆಯೇ, ನನ್ನೊಂದಿಗೆ ನಿಮ್ಮ ಅಂತ್ಯವಿಲ್ಲದ ಕರುಣೆ ಮತ್ತು ತಾಳ್ಮೆಗಾಗಿ ಧನ್ಯವಾದಗಳು. ನಿಮ್ಮ ನಿತ್ಯ ಪ್ರೀತಿಯಲ್ಲಿ ನಾನು ನಂಬಬಹುದೆಂಬ ಭರವಸೆಗಾಗಿ ಧನ್ಯವಾದಗಳು. ಆಮೇನ್.